ಯಕ್ಷಗಾನದ ಕಿರು ಪರಿಚಯವನ್ನು ನೀಡಲಿದ್ದೇನೆ. ಯಕ್ಷಗಾನವು ಗೀತೆ, ನೃತ್ಯ, ವೇಷ, ಅಭಿನಯ, ಮಾತು ಮುಂತಾದ ಎಲ್ಲ ಭಾಗಗಳಲ್ಲಿಯೂ ಕಾಲ್ಪನಿಕವಾದ ಒಂದು ಅದ್ಭುತ ಅಲೌಕಿಕ ಪ್ರಪಂಚವನ್ನೇ ಸೃಷ್ಟಿಸುವ ಅಸಾಮಾನ್ಯ ಕಲೆ ಯಕ್ಷಗಾನ. ಅಲೌಕಿಕ ವ್ಯಕ್ತಿಗಳನ್ನು, ಘಟನೆಗಳನ್ನು ಕಣ್ಣ ಮುಂದೆ ತೋರಿಸಿ ತೀವ್ರವಾದ ಮಾನಸಿಕ ಹಾಗೂ ಭೌತಿಕ ಪರಿಣಾಮವನ್ನು ಉಂಟುಮಾಡುತ್ತಾ ಅದರೊಂದಿಗೆ ಮನೋರಂಜನೆಯನ್ನು ನೀಡುವುದು ಈ ಕಲೆಯ ವೈಶಿಷ್ಟ್ಯತೆ. ಹಾಗಾಗಿ ಈ ಕಲೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಈ ದಿನದ ಅಭಿಮನ್ಯು ಕಾಳಗ ಪ್ರಸಂಗದ ಚಿಕ್ಕ ತುಣುಕಿನಲ್ಲಿ ದುಶ್ಯಾಸನನಾಗಿ ಸುಮೇಧಾ ಜಿ ಭಟ್, ಅಭಿಮನ್ಯುವಾಗಿ ತೇಜಸ್ವಿ ಜಿ ಭಟ್ ಪಾತ್ರ ವಹಿಸಲಿದ್ದಾರೆ. ಇವರು ಗಾನಸೌರಭ ಯಕ್ಷಗಾನ ಶಾಲೆಯ ಗುರುಗಳಾದ ಡಾಕ್ಟರ್ ಬೇಗ ಶಿವಕುಮಾರ್ ಇವರಲ್ಲಿ ಯಕ್ಷಗಾನವನ್ನು ಕಲಿಯುತ್ತಿದ್ದಾರೆ. ಈ ಕಲಾವಿದರ ವಸ್ತ್ರೋಪಕರಣಗಳಿಗಾಗಿ ನೆರವು ನೀಡಿರುವ BPSCಯ A ಬ್ಲಾಕ್ನ ಮಂಜುನಾಥ್ ಕುಟುಂಬದವರಿಗೂ ಮತ್ತು ಲಾತವ್ಯ ಆರ್ ಭಟ್ ಕುಟುಂಬದವರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ಯಕ್ಷಗಾನಂ ವಿಶ್ವಗಾನಂ. ನನಗೇನು ಮರ್ಯಾದೆ ಇಲ್ವನ ಮಹಾರಾಯ? ಈ ಪ್ರಸಂಗದಲ್ಲಿ ನನಗೆಂತದು ಮರ್ಯಾದೆ ಇಲ್ವನ? ಈ ಪ್ರಸಂಗ ಅಂತ ಅಲ್ಲ, ಎಲ್ಲಾ ಪ್ರಸಂಗದಲ್ಲೂ ನಿನ್ನ ಪರಿಸ್ಥಿತಿ ಹೀಗೆ. ಆದ್ದರಿಂದ ನಾ ಹೇಳಿದ್ದು ದುಶ್ಯಾಸನ ನೀನ. ನಾನೇ ನೀನೆಲ್ಲ ಇಲ್ಲಿಗೆಲ್ಲ ಬರಬಾರ್ದ. ನಾನು ಬೇಗೆಂದು ಅವರು ಇಲ್ಲಿಗೆ ಕರೆಸಿದ್ದ. ಯಾರು? ನನ್ನ ಅಣ್ಣ. ಅವರಿಗೆ ಬೇಕು, ನಮಗೆ ಬೇಡ. ಯಾಕೆ ಅಂತ ಕೇಳು. ನಾವೆಲ್ಲ ಆಯ್ಕೆ ಮಾಡುವುದು, ಎದುರಿಗೆ ನಿರೀಕ್ಷಿಸುವುದು ಯಾರನ್ನು ಗೊತ್ತಾ? ಯಾರನ್ನು? ಸಾಧನೆ ಮಾಡಿದವರಂತೆ. ಮತ್ತೊಬ್ಬ ಸಾಧನೆ ಮಾಡುವುದಕ್ಕೆ ಹೊರಟರೆ ಅವನ ಸಾಧನೆಗೂ ಮತ್ತಷ್ಟು ಗರಿ ಸೇರಿದ ಹಾಗೆ. ಹಾಗಾದರೆ ನನ್ನಷ್ಟು ಸಾಧನೆ ಮಾಡಿದ ವ್ಯಕ್ತಿ ಈ ಪ್ರಪಂಚದಲ್ಲಿ ನಿನಗೆ ಬೇರೆ ಸಿಗಲಿಕ್ಕೆ ಇಲ್ಲ. ಅಯ್ಯಯ್ಯೋ, ಆ ಸಾಧನೆ ಹೇಳಲಿಕ್ಕೆ ಹೋದ್ರೆ ಒಂದು ಇತಿಹಾಸವೇ ಸೃಷ್ಟಿಯಾಗಬಹುದು. ಅಂತಹ ದೊಡ್ಡ ಸಾಧನೆ ಅದೇ ನಮ್ಮದೆಲ್ಲ ಸಾಧನೆ. ಮತ್ತೆ ಮರ್ಯಾದೆ ಇದ್ದವರಿಗೆ ಆ ಸಾಧನೆ ಮಾಡಲಿಕ್ಕಾಗಲಿಕ್ಕಿಲ್ಲ. ಮತ್ತೆ ಆ ನಿನ್ನ ಸಾಧನೆ ಭಯಂಕರ ಜನಜನಿತವಾಗಿದೆ. ಒಂದು ಹೊತ್ತಿಗೆ ಅದು ನೆನಪು ಮಾಡಿಕೊಳ್ಳುವುದಿಲ್ಲ. ಒಮ್ಮೊಮ್ಮೆ ನನಗೆ ಬೇಸರವಾಗುತ್ತದೆ. ಅಲ್ಲ, ಹಾಗೆಲ್ಲ ನಾನು ಎಷ್ಟು ಕಾಣಿಸಿಕೊಂಡಿದ್ದೇನೆಂದು. ಅಯ್ಯೋ, ನನ್ನ ಜನ್ಮವೇ ಅಂತ ನಿನಗೂ ಅನಿಸಿರಬೇಕಲ್ಲ. ಜನ್ಮವೇ ಎಂದು ಅಲ್ಲ, ಅಷ್ಟು ವಿಜೃಂಭಿಸಿದ್ದೇನೆ ಎಂದು. ನಿನ್ನ ಹಣೆಬರಹಕ್ಕೆ ಬೆಂಕಿ ಹಾಕಲಿಕ್ಕೆ ವಿಜೃಂಭಿಸಿದ ಏ ದುಶ್ಯಾಸನ. ಏನು? ಅನಾಥ ಸ್ಥಿತಿಯಲ್ಲಿದ್ದ ಒಬ್ಬ ಹೆಣ್ಣಿನ
ತಿನ್ನಬೇಕಾದವರು, ಗಟ್ಟೆ ಗೆಣಸುಗಳನ್ನು ತಿನ್ನಬೇಕಾದವರು, ಕಂದ ಮೂಲಾದಿಗಳನ್ನು ಸೇವಿಸಬೇಕಾದವರು ಎಂಬುದನ್ನು ಅರಿಯದೆ ಯುದ್ಧಕ್ಕೆ ಬಂದೆ ಎಂದಾದರೆ ಯಮನ ಆಲಯವನ್ನು ಸೇರಬೇಕಾಗಿ. ದುಶ್ಯಾಸನ, ನೀನು 13ನೇ ದಿನ ಬರಬಾರದಿತ್ತ? ಕುರುಕ್ಷೇತ್ರ ಯುದ್ಧದ ಪ್ರಾರಂಭದ ದಿನ ಬಂದಿದ್ದರೆ ನಿನ್ನ ಎಲ್ಲಾ ಪ್ರಯತ್ನ ಅಲ್ಲಿ ತೋರಿಸಬಹುದಾಗಿತ್ತು. ನನ್ನ ಜೀವನದ ಒಂದು ದುರಂತವೇ ಅದು. ಯಾವುದು? ಪ್ರಥಮವಾಗಿ ಒಂದು ಬೀಜ ನನಗೆ ಕೊಡ್ತಾರೆ ಎಂದು ನಾನು ಭಾವಿಸಿದ್ದೆ. ನಮ್ಮಲ್ಲೆಲ್ಲ ಕೆಲವು ಮುದುಕರು ಸಾಯದೆ ನಮ್ಮಂತವರಿಗೆ ಅವಕಾಶ ಇಲ್ಲವೋ? ಎಷ್ಟು ಬೇಸರವಾಗುತ್ತೆ ಗೊತ್ತುಂಟಾ? ಸಾಯುವ ಕಾಲಕ್ಕೆ ತಯಾರಾಗಿಕೊಂಡು ಪಕ್ಕ ಬೇಕಾ ಅವರಿಗೆ? ಕುಳಿತರೆ ಏಳಿಕ್ಕಾಗುವುದಿಲ್ಲ, ಎದ್ದರೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಎದ್ದರೆ ಕುಳಿತುಕೊಳ್ಳಲಾಗದು. ಗಂಟು ನೋವು ಯಾರ್ಯಾರ ಗಂಟು ಒಣಗಿಸಿದ್ದಲ್ಲ. ಹಾ, ಅಲ್ಲ, ಅವರಿಗೆ ಪೀಠ ಬಿಟ್ಟು ಕೊಡ್ಲಿಕ್ಕೆ ಮನಸ್ಸಿಲ್ಲ ಅನ್ನೋದಕ್ಕಿಂತ ನಾವು ಬಿಟ್ಟು ಹೋದರೆ ದುಶ್ಯಾಸನಂತವರೆಲ್ಲ ಬಂದು ಸರ್ವನಾಶ ಮಾಡ್ತಾರೆ ಎಂಬ ಕಾರಣಕ್ಕಾಗಿ ಪೀಠ ಬಿಟ್ಟು ಹೋಗುವುದಿಲ್ಲ ಅಂತ ಕಾಣ್ತದೆ. ಹೌದತ್ರ, ಅವರು ಅದೇ ಭ್ರಮೆಯಲ್ಲಿದ್ದಾರೆ ಎಂದಾದರೆ ನಮ್ಮಂತವರಿಗೆ ಅವಕಾಶ ಯಾವಾಗಲೂ? ಅವಕಾಶ? ಎಂಥ ಅವಕಾಶ? ಕೊಟ್ಟ ಅವಕಾಶ ಪೂರ್ತಿ ದುರುಪಯೋಗ ಮಾಡಿಕೊಂಡು ಹಣೆ ಬರಕ್ಕಿಟ್ಟವನೇ. ರಣರಂಗದಲ್ಲಿ ಎಲ್ಲಿ ಅವಕಾಶ ಸಿಕ್ಕಿದೆಯಾ? ಪ್ರಥಮ ದಿನ ಯುದ್ಧ ಆರಂಭಿಸಿದರೆ ಇಷ್ಟು ಹೊತ್ತಿಗೆ ಯುದ್ಧವೇ ಮುಗಿಯುತ್ತಿತ್ತು. ಮಗು, ಅದು ಬಿಡು. ನಿನ್ನಲ್ಲಿ ಒಂದು ಮಾತು ಹೇಳಲ್ಲ? ಏನು? ನಿನ್ನನ್ನು ನೋಡಿದಾಗ ನನಗೆ ವೇದನೆ ಆಗುತ್ತೆ. ಯಾಕೆ? ನನ್ನ ಮಗು, ನಿನ್ನ ಪ್ರಾಯವನ್ನು ನೋಡುವಾಗ ಮನೆಯಲ್ಲಿರುವ ನನ್ನ ಕುವರಳು ನೆನಪಾಗುತ್ತೆ. ಅದು ಬಿಡು, ನಿನಗೆ ಸರಿ ಸಮಾನನಾದವನು ನಾನಲ್ಲ. ನಿನ್ನ ದೊಡ್ಡಪ್ಪನಾದ ಭೀಮಸೇನನೋ ಅಥವಾ ನಿನ್ನಪ್ಪನಾದ ಅರ್ಜುನನೋ ಬಂದರೆ ಅಡ್ಡಿಲ್ಲ. ಅದು ಬಿಟ್ಟು ನಾನೇ ಒಬ್ಬ ತೇಜಸ್ವಿ ಎನ್ನುವ ಹಾಗೆ ಬಂದರೆ ಸುಮ್ಮನೆ ಬಿಡುವವನಲ್ಲ ನಾನು. ಯಾರು ಬೇಕು ನಿನಗೆ? ಕಡಮನ ತಂದೆ ವಿಶ್ವನಾಥ. ಚಕ್ರವ್ಯೂಹವನ್ನು ಭೇದಿಸಲು ನೀ ಯಾವ ನೈತಿಕ ನೆಲೆಯಿಂದ ಬಂದಿದ್ದಿ ಎಂದು. ನೈತಿಕ ನೆಲೆ ನಿಂಗ್ಯಾಕ್ ಬೇಕು ಅಂತ ಕೇಳ್ತೇನೆ. ಹೌದು, ನೀನು ಯಾರಲ್ಲಿ ಅಭ್ಯಾಸದೆಂದು? ಯಾವುದನ್ನು? ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು. ಅದನ್ನು ಕಲಿತದ್ದು ಯಾರಿಂದ ಅನ್ನೋದಕ್ಕಿಂತ ಪ್ರಾಯೋಗಿಕವಾಗಿ ಹೇಳಿದರೆ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ. ಒಬ್ಬ ಸಾಧಕರಾದವರು ಸಾಧನೆಯ ಶಿಖರವನ್ನು ಏರಿದಾಗ ಸಾಧನೆಗೆ ಬೇಕಾದ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಆಗುತ್ತವೆ. ಆಗ ಅದನ್ನೆಲ್ಲ ಕೇಳಲು ಯಾರು ಬರುವುದಿಲ್ಲ. ಒಬ್ಬ ಸಾಧಕನಿಗೆ ಸಾಧನೆಯನ್ನು ಸನ್ಮಾನವನ್ನು ಮಾಡುವುದಕ್ಕೂ ಮುಂಚಿತವಾಗಿ ಅವನ ಹಿನ್ನೆಲೆಯನ್ನು ಪಡೆದುಕೊಂಡಿರುತ್ತಾರೆ. ಗೊತ್ತಿದೆಯಾ ನಿನಗೆ? ಗೊತ್ತಿದೆ. ಹಾಗೆ ಪಡೆದುಕೊಂಡಿರುವುದರಲ್ಲಿ ಈ ವಿಚಾರಗಳು ಇರುತ್ತವೆ. ಇಂಥವರಿಂದ ಕಲಿತದ್ದು ಇಷ್ಟು ಅನುಭವ
ಬರುವಂತೆ ಇಷ್ಟು ವ್ಯೂಹಗಳನ್ನು ಭೇದಿಸಿದ್ದಾನೆ ಎಂದೆಲ್ಲ ಇರುತ್ತದೆ. ಅದನ್ನೆಲ್ಲ ಯಾರಿಗೆ ಹೇಳುವುದು? ಸನ್ಮಾನಿತನಿಗೆ. ಅಂದರೆ ಸನ್ಮಾನ ಮಾಡುವವರಿಗೆ ಸನ್ಮಾನ ಮಾಡಿಸಿಕೊಳ್ಳುವ ಕೊಡಬೇಕಾದದ್ದು. ನೋಡು, ನಿನ್ನ ಅಜ್ಜಯ್ಯ ನಿನಗೊಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಭಾರತ ರತ್ನ ಅಂತ. ನಾನು ಒಂದು ಭಾರತ ಭೂಷಣವನ್ನು ಕೊಡೋಣ ಎಂದು ಇದ್ದೆ, ಅದಕ್ಕೆಲ್ಲಾದರೂ ಬೇಕಾದರೆ ಎಂದು ಅಷ್ಟೇ. ನೋಡು, ಒಂದಷ್ಟು ವಿಷಯಗಳನ್ನು ಸತ್ಪಾತ್ರರಿಗೆ ಹೇಳಬೇಕು, ಹೊರತು ಅಪಾತ್ರರಿಗೆ ಅಲ್ಲ. ನಿನ್ನಂತ ಮೂರ್ಖ ಶಿಖಾಮಣಿಗಳಿಗೆ ವಿಷಯ ಹೇಳಿದರೆ ಏನಾಗ್ತದೆ ಗೊತ್ತುಂಟ? ಏನಾಗುತ್ತದೆ? ಸಗಣಿಗೆ ಕಲ್ಲು ಹಾಕಿದಂತಾಗುತ್ತದೆ. ಆದ್ದರಿಂದ ಬೇಡ ಎಂಬ ಕಾರಣಕ್ಕಾಗಿ ಸುಮ್ಮನಾಗಿದ್ದೇನೆ. ನನ್ನ ಸಾಧನೆ ಏನು ಎಂದು ದ್ರೋಣರಿಗೆ ತಿಳಿದು ಮತ್ತೆ ನಿನ್ನಲ್ಲಿ ಹೇಳಿ ಏನು ಪ್ರಯೋಜನವಿಲ್ಲ. ಸರಿ, ನನಗೀಗ ಒಂದು ಅರ್ಥವಾಯಿತು. ಏನು? ಗೊತ್ತೋ ಗೊತ್ತಿಲ್ಲದೆಯೋ ಮತ್ತೆ ಮತ್ತೆ ಸಗಣಿಗೆ ಕಲ್ಲು ಎಸೆಯಲು ಬರುತ್ತೀ ಎಂದಾದರೆ ನಿನಗೆ ಸಗಣಿಯ ಮೇಲೆ ಬಿದ್ದು ಹೊರಳಾಡುವುದು ಎಂದರೆ ಬಹಳ ಪ್ರೀತಿ ಎಂದು ಅರ್ಥವಾಯಿತು. ಆಹಾ, ನಮ್ಮ ಗುರು ಹಿರಿಯರು ಹೇಳಿದ್ದಾರೆ, ಸಗಣಿ ಹೊತ್ತವರ ಸ್ನೇಹಕ್ಕಿಂತ ಗಂಧ ಹೊತ್ತವರ ಜೊತೆ ಜಗಳ ಒಳ್ಳೆಯದು ಎಂಬುದಾಗಿ. ನಾನು ಅದಕ್ಕೆ ಬಂದದ್ದು. ಭೀಮಾರ್ಜುನರು ಎಲ್ಲಿ? ಭೀಮಾರ್ಜುನನ ಕಥೆ ಏತಕ್ಕೆ? ನನ್ನಲ್ಲಿ ಸರಿಸಿ ಜೀವಿಸಿಕೊಳ್ಳಲು ಆಗ್ತದ ಮೊದಲು ನೋಡಿಕೋ. ನಾನು ನೀನು ಎಂಬುದಕ್ಕೆ ಕದನ ಮುಖ್ಯ, ಕದನ ಮುಖ್ಯ, ಕದನ ಪ್ರಾಣ ಬಿಡುವುದಿದ್ದರೆ ನಾಯಿ ಎಂದು ಹೇಳು, ಇಲ್ಲದಿದ್ದರೆ ಮಾಚಾಲ ಎಂದು ಹೇಳು. ನಾನು ನಿನ್ನನ್ನು ಇವತ್ತು ನಾಯಿ ಅಂತ ಹೇಳಿದರೆ ನಾಳೆ ಊರಲ್ಲಿರೋ ನಾಯಿಗಳೆಲ್ಲ ಇಂಥ ದುಶ್ಯಾಸನನ ಕಾರಣದಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂತ ಇವತ್ತೇ ಊರು ಬಿಟ್ಟು ಹೋಗ್ತವೆ. ಹಾಗಾದರೆ ನನ್ನ ಪರಿಸ್ಥಿತಿ ನಾಯಿಗಿಂತಲೂ ಕಡೆಯೇ? ಈಗ ಬಿಟ್ಟಿದ್ದೇನೆ. ಯಾಕೆ ಅಂತ ಕೇಳು. ನಿನ್ನನ್ನು ಕಡಿದು ಮುಗಿಸುವುದು ನನಗೆ ಹೆಚ್ಚು ಕೆಲಸವಲ್ಲ. ಕಡಿಯೋ ಕಡಿಯೋ, ಕತ್ತು ಇಲ್ಲ, ಕಡಿ. ಕತ್ತು ಅಲ್ಲುಂಟು, ಕಾಲು ಅಲ್ಲುಂಟು, ಕೈ ಇಲ್ಲುಂಟು, ಎಲ್ಲ ನನಗೆ ಗೊತ್ತುಂಟು. ಕಡಿ ಕಡಿ. ದುಶ್ಯಾಸನ, ನಿನ್ನನ್ನು ಕಡಿದು ಮುಗಿಸುವುದು ನನ್ನ ಕೆಲಸವಲ್ಲ. ನೀನು ಮತ್ತೊಬ್ಬರಿಗೆ ಹೊರಸಿಟ್ಟ ಕುರಿ. ನನ್ನ ದೊಡ್ಡಮ್ಮನಾದಂತಹ ದ್ರೌಪದಿ ದೇವಿಯ ಸೀರೆ ಸೆಳೆದ ಕಾಲಕ್ಕೆ ನನ್ನ ದೊಡ್ಡಪ್ಪನಾದಂತಹ ಭೀಮಸೇನ ಪ್ರತಿಜ್ಞೆ ಮಾಡಿದ್ದಾನೆ. ಏನೆಂದು? ದುಶ್ಯಾಸನನ ಉದರವನ್ನು ಬಗೆಯುತ್ತೇನೆ, ಕೌರವನ ತೊಡಿಮುರುತ್ತೇನೆ ಎಂಬುದಾಗಿ. ಹಾಗಾಗಿ ನೀನು ಅವರಿಗೆ ಹರಸಿಟ್ಟ ಕುರಿ. ನನ್ನ ಹೆಸರು ಹೇಳಿ ಬದುಕಿಗೆ ಹೋಗು. ಮತ್ತೆ ನಿನ್ನ ಹೊಳಸು ಮುಖ ತೋರಿಸಿಕೊಂಡು ಬಂದರೆ ಜಾಗ್ರತೆ. ನೀವು ಯಾಕೆ ಸ್ವಾಮಿ ಸುಮ್ಮನೆ ಮ್ಲಾನವದನರಾಗ್ತೀರಿ? ಈ ಪ್ರಕರಣದಲ್ಲಿ ನನಗೆ ಬೇಸರವಿಲ್ಲ. ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದೆ ಎಂದಾದರೆ ಎಲ್ಲರ ಧ್ವನಿಯು ಅಡಗುತ್ತದೆ ಎಂಬುದಕ್ಕೆ ವರ್ತಮಾನದಲ್ಲಿರುವ ಉದಾಹರಣೆಯೇ ನಾನು. ಪುಣ್ಯಕ್ಕೆ ಸರಿಯೋ